ಎಲ್ಲರಿಗೂ ನಮಸ್ಕಾರ. ಸೆವೆನ್ ಸೆನ್ಸ್ ಇಂಪೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಕಾಳುಗಳು ಹಾಗೂ ಇತರೆ ತಿನ್ನುವ ಪದಾರ್ಥಗಳಿಗೆ ಹುಳುಗಳು ಬಾರದಂತೆ ನೋಡಿಕೊಳ್ಳಲು ಹಾಗೂ ಅವುಗಳು ಕೆಡದಂತೆ ಸುರಕ್ಷಿತವಾಗಿ ಇಡಲು ಉಪಯುಕ್ತಕರ ಮಾಹಿತಿಗಳನ್ನು ನೀಡುತ್ತಿದ್ದೇನೆ. ತಿನ್ನುವ ಪದಾರ್ಥಗಳಿಗೆ ಇರುವೆಗಳು ಮತ್ತು ಇನ್ನಿತರ ಹುಳುಗಳು ಸೇರಿಕೊಳ್ಳುವುದು ಸಹಜ. ಇವುಗಳಿಗೆ ಹಲವಾರು ಪರಿಹಾರಗಳು ಇದ್ದರೂ ಕೂಡ ಅವು ತುಂಬ ಜನರಿಗೆ ಗೊತ್ತಿಲ್ಲ. ಪ್ರಾಚೀನ ಕಾಲದಲ್ಲಿ ನಮ್ಮ ಹಿರಿಯರು ಅನೇಕ ವಿಧಾನಗಳನ್ನು ಬಳಸುತ್ತಿದ್ದರು. ಇದರ ಬಗ್ಗೆ ಒಂದು ನಿದರ್ಶನ ನೋಡುವುದಾದರೆ, ಜಾತ್ರೆಗಳಲ್ಲಿ ಹಾಗೂ ಉತ್ಸವಗಳಲ್ಲಿ ದೇವಾಲಯಗಳ ಕಳಶವನ್ನು ಇಳಿಸಿ ಅದನ್ನು ಸ್ವಚ್ಛಗೊಳಿಸಿ ಮತ್ತೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡುವುದು ನಮಗೆ ಗೊತ್ತಿದೆ. ಅದರ ಹಿಂದಿನ ಉದ್ದೇಶವೇನೆಂದರೆ, ಊರಲ್ಲಿ ಬೆಳೆದಿರುವ ಎಲ್ಲ ಥರದ ಕಾಳುಗಳನ್ನು ಆ ಕಳಶದಲ್ಲಿ ಇರಿಸಿ ಕಳಶ ಪ್ರತಿಷ್ಠಾಪನೆ ಮಾಡುವುದು ನಮ್ಮ ಪೂರ್ವಜರ ಪದ್ಧತಿಯಾಗಿತ್ತು. ಒಂದು ವೇಳೆ ಪ್ರವಾಹ ಬಂದು ಊರು ಮುಳುಗಡೆಯಾದರೂ ಕೂಡ ಕಳಶದಲ್ಲಿರುವ ಕಾಳುಗಳು ಸುರಕ್ಷಿತವಾಗಿ ಇರುತ್ತಿದ್ದವು. ಮುಂದಿನ ಪೀಳಿಗೆಗೆ ಕಾಳುಗಳು ಸಿಗುವಂತೆ ಮಾಡುವ ಮುಂದಾಲೋಚನೆ ಅವರಿಗಿತ್ತು. ಆ ಕಾಳುಗಳಿಗೆ ಕೆಲವು ಗಿಡಮೂಲಿಕೆ ಮತ್ತು ಇನ್ನಿತರ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಕಳಶದಲ್ಲಿ ಇಡುತ್ತಿದ್ದರು. ಆದ್ದರಿಂದ ಆ ಕಾಳುಗಳು 12 ವರ್ಷಗಳವರೆಗೆ ಕೆಡದಂತೆ ಸುರಕ್ಷಿತವಾಗಿ ಇರುತ್ತಿದ್ದವು. ಹಾಗೆಯೇ ಸಂರಕ್ಷಿಸಿದ ಕಾಳುಗಳು 12 ವರ್ಷಗಳವರೆಗೂ ಮರುಬಿತ್ತನೆ ಮಾಡಿದರೂ ಕೂಡ ಉತ್ತಮ ಫಸಲು ಬರುತ್ತಿತ್ತು. ಈ ಕಾರಣಕ್ಕಾಗಿ ಗರಿಷ್ಠ 11 ವರ್ಷಗಳ ಒಳಗೆ ಜಾತ್ರೆ ಉತ್ಸವಗಳನ್ನು ಮಾಡಿ ಕಳಶದಲ್ಲಿರುವ ಕಾಳುಗಳನ್ನು ಬದಲಿಸಿ ಹೊಸ ಕಾಳುಗಳನ್ನು ಇಡುವುದು ರೂಢಿಯಲ್ಲಿತ್ತು. ನಮ್ಮ ಜನರು ಈಗಲೂ ಕೂಡ ಜಾತ್ರೆ ಉತ್ಸವಗಳನ್ನು ಮಾಡುತ್ತಾರೆ. ಆದರೆ ಯಾರೂ ಕೂಡ ಕಳಶದಲ್ಲಿರುವ ಕಾಳುಗಳನ್ನು ಬದಲಿಸುವುದಿಲ್ಲ ಹಾಗೂ ಈಗಿನ ಸಂತತಿಗೆ ಇದರ ಬಗ್ಗೆ ಗೊತ್ತೂ ಇಲ್ಲ. ಇದು ವಿಪರ್ಯಾಸದ ಸಂಗತಿ. ಬನ್ನಿ ಹಾಗಾದರೆ ಪದಾರ್ಥಗಳು ಮತ್ತು ಕಾಳುಗಳು ಕೆಡದಂತೆ ಸುರಕ್ಷಿತವಾಗಿ ಇರಲು ನೈಸರ್ಗಿಕ ವಿಧಾನಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಸಕ್ಕರೆ ಹಾಗೂ ಇನ್ನಿತರ ಸಿಹಿ ಪದಾರ್ಥಗಳಿಗೆ ಇರುವೆ ಮತ್ತು ಬೇರೆ ಹುಳುಗಳು ಬೇಗ ಬರುತ್ತವೆ. ಇದಕ್ಕೆ ಪರಿಹಾರ 4 ರಿಂದ 5 ಲವಂಗಗಳನ್ನು ಸಿಹಿ ಪದಾರ್ಥಗಳ ಡಬ್ಬೆಗಳಲ್ಲಿ ಹಾಕಿ ಇಟ್ಟರೆ ಹುಳುಗಳು ಬರುವುದಿಲ್ಲ. ಅಡುಗೆ ಮಾಡಿದ ಮೇಲೆ ಊಟದ ಪದಾರ್ಥಗಳಿಗೆ ಹುಳುಗಳು ಬಾರದಿರಲು ಊಟದ ಪಾತ್ರೆಗಳನ್ನು ಮುಚ್ಚಿ ಇಡಿ ಹಾಗೂ ಅದರ ಮೇಲೆ ಮತ್ತು ಸುತ್ತಲೂ ಅಡುಗೆ ಉಪ್ಪು, ಪುದೀನ ಎಲೆಗಳು ಅಥವಾ ಬೇವಿನ ಎಲೆಗಳನ್ನು ಅದರ ಸುತ್ತಲೂ ಇಡುವುದರಿಂದ ಹುಳುಗಳು ಆಹಾರದ ಹತ್ತಿರ ಬರುವುದಿಲ್ಲ. ಇನ್ನು ಖಾರದ ಪುಡಿ, ಮಸಾಲೆ ಪದಾರ್ಥಗಳಿಗೆ ಹುಳುಗಳು ಬಾರದಂತೆ ನೋಡಿಕೊಳ್ಳಲು ಸ್ವಲ್ಪ ಉಪ್ಪನ್ನು ಖಾರ ಮತ್ತು ಮಸಾಲೆಗಳಿಗೆ ಮಿಶ್ರಣ ಮಾಡಿ ಇಟ್ಟರೆ ಹುಳುಗಳು ಬರುವುದಿಲ್ಲ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಇನ್ನುಳಿದ ಯಾವುದೇ ಹಿಟ್ಟಿನ ಡಬ್ಬಿಗಳಿಗೆ 8 ರಿಂದ 10 ಬೇವಿನ ಎಲೆ ಅಥವಾ ನೀಲಗಿರಿ ಎಲೆಗಳನ್ನು ಹಾಕಿ ಇಟ್ಟರೆ ಹುಳುಗಳು ಹಿಟ್ಟಿನ ಸಮೀಪ ಸುಳಿಯುವುದಿಲ್ಲ. ಇನ್ನು ತರಕಾರಿಗಳಿಗೆ ಹುಳ ಬಾರದಂತೆ ನೋಡಿಕೊಳ್ಳಲು ಹಾಗೂ ಅವುಗಳು ಬೇಗ ಕೆಡದಂತೆ ನೋಡಿಕೊಳ್ಳಲು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಅದರಲ್ಲಿ ತರಕಾರಿಯನ್ನು ಸ್ವಲ್ಪ ಹೊತ್ತುಗಳವರೆಗೆ ನೆನೆಸಿ ಆಮೇಲೆ ಹೊರಗೆ ಇಟ್ಟರೆ ಅವುಗಳಿಗೆ ಹುಳುಗಳು ಮತ್ತು ಕೀಟಗಳು ಬರುವುದಿಲ್ಲ. ಇನ್ನು ಹಣ್ಣುಗಳಿಗೆ ಹುಳುಗಳು ಬರದಂತೆ ನೋಡಿಕೊಳ್ಳಲು ನೀರಿಗೆ ಸ್ವಲ್ಪ ಅಡುಗೆ ಸೋಡಾವನ್ನು ಮಿಶ್ರಣ ಮಾಡಿ ಅದರಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಹಣ್ಣುಗಳನ್ನು ನೆನೆಸಿ ಇಟ್ಟು ನಂತರ ನೀರಿನಿಂದ ತೆಗೆದು ಹೊರಗೆ ಇಟ್ಟರೆ ಅದಕ್ಕೆ ಹುಳುಗಳು ಕೂಡ ಬರುವುದಿಲ್ಲ. ಇನ್ನು ಕಾಳುಗಳು ಮತ್ತು ಬೇಳೆಗಳ ಡಬ್ಬಗಳಿಗೆ ಉಪ್ಪು, ಲವಂಗ, ಬೇವಿನ ಎಲೆಗಳನ್ನು ಬಳಸಬಹುದು. ಇದರಿಂದ ಕಾಳುಗಳಿಗೆ ಹುಳುಗಳು ಹಿಡಿಯುವುದಿಲ್ಲ. ಒಂದು ವೇಳೆ ನೀವು ಕಾಳುಗಳನ್ನು ಅನೇಕ ವರ್ಷಗಳವರೆಗೆ ಸುರಕ್ಷಿತವಾಗಿ ಇಡಲು ಬಯಸುವುದಾದರೆ ಅದಕ್ಕೆ ಬೇರೆ ವಿಧಾನವಿದೆ. ಮೊದಲು ಕಾಳುಗಳನ್ನು ಸುಮಾರು 8 ತಾಸಿನವರೆಗೂ ಬಿಸಿಲಿನಲ್ಲಿ ಒಣಗಿಸಿ ಇಡಿ. ನಂತರ ಕಾಳುಗಳನ್ನು ತುಂಬುವ ಡಬ್ಬಗಳನ್ನು ನೀರಿನಿಂದ ಸ್ವಚ್ಛವಾಗಿ ತೊಳೆದು ಅದರಲ್ಲಿ ಸ್ವಲ್ಪವೂ ನೀರಿನ ಅಂಶ ಉಳಿಯದಂತೆ ಡಬ್ಬೆಗಳನ್ನು ಒಣಗಿಸಿ. ಕಾಳಿನ ಪ್ರಮಾಣದ 25% ಭಾಗದಷ್ಟು ಕಟ್ಟಿಗೆಯ ಬೂದಿಯನ್ನು ತೆಗೆದುಕೊಳ್ಳಿ ಹಾಗೂ ಆ ಬೂದಿಯನ್ನು ಬಿಸಿಲಿನಲ್ಲಿ ಒಣಗಿಸಿ. ಆ ಬೂದಿಗೆ ಸ್ವಲ್ಪ ನೀಲಗಿರಿ ಎಲೆ ಮತ್ತು ಬೇವಿನ ಎಲೆಗಳನ್ನು ಹಾಕಿ ಮಿಶ್ರಣ ಮಾಡಿ
ಆ ಮಿಶ್ರಣಕ್ಕೆ ಕಾಳುಗಳನ್ನು ಹಾಕಿ ಚೆನ್ನಾಗಿ ಕಲಸಿ ಡಬ್ಬದಲ್ಲಿ ಹಾಕಿ ಇಟ್ಟರೆ ಸುಮಾರು 10 ರಿಂದ 12 ವರ್ಷಗಳವರೆಗೂ ಕಾಳುಗಳು ಕೆಡದಂತೆ ಸುರಕ್ಷಿತವಾಗಿ ಇರುತ್ತವೆ. ಇನ್ನು ಹಸಿ ಕಸ, ತರಕಾರಿ ತ್ಯಾಜ್ಯಗಳಂತಹ ಡಬ್ಬಗಳಿಗೆ ಅಂದರೆ ಡಸ್ಟ್ಬಿನ್ಗಳಿಗೆ ಅನೇಕ ವಿಧದ